ಡಿಸಿಎಂ ಡಿಕೆಶಿ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಜಯಚಂದ್ರ ಅವರು ಲಾಬಿ ಮಾಡ್ತಿದ್ದಾರೆ. ಸದಾಶಿವನಗರದ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಸುಮಾರು ಅರ್ಧ ಗಂಟೆ ಕಾಲ ಡಿಕೆಶಿ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ ಟಿಬಿ ಜಯಚಂದ್ರ ಅವರು. ಟಿಬಿ ಜಯಚಂದ್ರ ಅವರಿಗೆ ಸ್ಪೀಕರ್ ಆಗಿ ಅಂತ ಕೇಳ್ಕೊಳ್ಳಲಾಗಿತ್ತು, ಆದ್ರೆ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಆ ನಂತರ ಅವರಿಗೆ ಸಚಿವ ಸ್ಥಾನದ ಮೇಲೆ ಅವರು ಕಣ್ಣನ್ನೇ ಇಟ್ಟಿದ್ರು. ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು, ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಟಿಬಿ ಜಯಚಂದ್ರ ಅವರು ಈ ಸಲ ನನ್ನ ಕೊನೆ ಚುನಾವಣೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. 7 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಂತಹ ಟಿಬಿ ಜಯಚಂದ್ರ ಅವರು ಈಗ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡಿದ್ದಾರೆ. ಇನ್ನು ಕುಂಚಿಟಿಗ ಸಮುದಾಯ ಬೆಂಬಲಕ್ಕೂ ನಿಂತಿದೆ. ಜಯಚಂದ್ರ ಅವರ ಮೊಮ್ಮಗಳು ಆರ್ನ ನಮ್ಮ ತಾತನಿಗೆ ಮಂತ್ರಿ ಪದವಿ ಕೊಡಿ ಅಂತ ರಾಹುಲ್ ಗಾಂಧಿಗೆ ಪತ್ರ ಬರೆದು ಒಂದು ವಿಡಿಯೋ ಕೂಡ ಮಾಡಿದ್ದಾರೆ. ಇವರ ಲಾಬಿಗೆ ಮಣಿತಾರ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ನೋಡಬೇಕು. ನಂದು ತಾತ ಮಿನಿಸ್ಟರ್ ಆಗಿಲ್ಲ, ಅದಕ್ಕೆ ನನಗೆ ತುಂಬಾ ಬೇಜಾರಾಗಿದೆ. ಅವ್ರು ಮಿನಿಸ್ಟರ್ ಆಗಬೇಕು, ಯಾಕಂದ್ರೆ ಅವ್ರು ತುಂಬಾ ಹಾರ್ಡ್ ವರ್ಕಿಂಗು. ಅವ್ರ ಜನಗೆಲ್ಲ ತುಂಬಾ ಪ್ರೀತಿ ಕೊಡ್ತಾರೆ, ಆಮೇಲೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಅವ್ರು ಮಿನಿಸ್ಟರ್ ಆಗಬೇಕು. ಅದಕ್ಕೆ ನಾನು ರಾಹುಲ್ ಗಾಂಧಿಗೆ ಒಂದು ಲೆಟರ್ ಬರ್ದಿದ್ದೀನಿ, ಪ್ಲೀಸ್ ರೀಡ್ ಮಾಡಿ. ಎಲ್ಲ ರೀತಿಯಲ್ಲೂ ಎಲಿಜಿಬಲ್ ಇದ್ರು. ಸೀನಿಯರ್ ಮೋಸ್ಟ್ ಇಂದ ಹಿಡಿದು ಅವ್ರು ನಡ್ಕೊಂಡ್ ಬಂದಿರೋ ಹಾದಿಯಿಂದ ಹಿಡಿದು ಎಲ್ಲ ಅರ್ಹತೆ ಇತ್ತು ಅವ್ರಿಗೆ. ಆದರೂ ಸರ್ಕಾರ ಅವ್ರನ್ನ ಗಣನೆಗೆ ತಗೊಳ್ದಲೆ ಸರ್ಕಾರಕ್ಕೆ ಒಂದು ವೈಟೇಜ್ ಇಲ್ದಂಗೆ ಆಗಿದೆ. ತುಮಕೂರು ಜಿಲ್ಲೆಗೆ ಅವರ ಅವಶ್ಯಕತೆ, ಈ ರಾಜ್ಯಕ್ಕೆ ಅವಶ್ಯಕತೆ ಇತ್ತು. ಕುಂಚಿಟಿಗ ಸಮಾಜದಿಂದ ಇಡೀ ರಾಜ್ಯದಲ್ಲಿ ಅವರೊಬ್ಬರೇ ಗೆದ್ದಿದ್ದು, ಅವರೊಬ್ಬರೇ ಇದು ಮಾಡಿದ್ದು. ಅಂಥ ಮನುಷ್ಯನಿಗೆ ಕೊಡಬೇಕಾಯಿತು. ಭಾಳ ಅನ್ಯಾಯ ಆಗಿದೆ. ಆದರೆ ಜಯಚಂದ್ರ ಅವ್ರಿಗೂ ಕೊಡಬೇಕಾಯಿತು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತೀವಿ. ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಭಾಳ ಬೇಜಾರಾಗಿದೆ ಸರ್, ಭಾಳ ಬೇಜಾರಾಗಿದೆ. ಈಗ ಎಲಿಜಿಬಲ್ ಇಲ್ದಿದ್ದ ಮನುಷ್ಯನಿಗೆ ಕೊಡಿ ಅಂತ ನಾವು ಕೇಳಿದ್ರು ತಪ್ಪಾಗುತ್ತೆ. ಈ ಮನುಷ್ಯನಿಗೆ ಕೊಡಬೇಕಾಗಿತ್ತು, ಅದಕ್ಕೆಲ್ಲ ನೀವು ನ್ಯಾಯ ಒದಗಿಸ್ಕೊಡ್ಬೇಕು. ತುಂಬ ನೋವಾಗಿದೆ ಈ ಸಮಾಜದಲ್ಲಿ. ಎಲ್ಲ ಹಿರಿಯ ಮುಖಂಡರು ಎಲ್ಲ ಬೇಜಾರಾಗಿದ್ದಾರೆ. ಇವತ್ತು ಸುಮಾರು ಜನ ಬರಲಿದ್ರು, ಎಲ್ಲ ಬೇಜಾರಾಗಿ ಸುಮ್ಮನಾಗಿದ್ದಾರೆ. ಸ್ಥಾನಮಾನ ತೂಕವಾಗಿ ಇಟ್ಕೊಂಡು ಬಂದು ಬೆಳ್ಕೊಂಬಂದಿದ್ದಾರೆ. ಇದಕ್ಕೇನಾರು ಮಾಡಿ ತಾವೆಲ್ಲ ಸೇರಿ ನ್ಯಾಯ ಒದಗಿಸ್ಕೊಡ್ಬೇಕಂತ. ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಸ್ಥಾನ ಯಾಕೆ ಕೊಡ್ಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಅರ್ಹರು ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗ ಈ ಪ್ರಶ್ನೆಯನ್ನ ಕೇಳಲಾಗಿದೆ, ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಯಾಕೆ ಕೊಡ್ಲಿಲ್ಲ ಅನ್ನುವಂತಹ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉತ್ತರ ಇದು. ಅವರು ಕೇವಲ ಉಪಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಸ್ಥಾನಕ್ಕೂ ಅವರು ಅರ್ಹರಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗುವ ಎಲ್ಲಾ ಸಾಮರ್ಥ್ಯವೂ ಇದೆ, ಅದಕ್ಕೆಲ್ಲವೂ ಕಾಲ ಕೂಡಿ ಬರಬೇಕಾಗಿದೆ ಅಂತ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗೂ ಕೂಡ ಅರ್ಹರು. ಅವ್ರ ಹತ್ರ ಸಾಮರ್ಥ್ಯ ಇದೆ, ಆದರೆ ಅದಕ್ಕೂ ಕಾಲ ಕೂಡಿ ಬರಬೇಕು. ಇವತ್ತಿಲ್ಲ ನಾಳೆ ಈ ರಾಜ್ಯದ ಮುಖ್ಯಮಂತ್ರಿ ಅವರು ಆಗೇ ಆಗ್ತಾರೆ. ಮೋದಿ, ಯಡಿಯೂರಪ್ಪ, ಬೊಮ್ಮಾಯಿ ಜೊತೆಗೆ ಸಿದ್ದರಾಮಯ್ಯ ಅವರು ಇದ್ದಾರೆ. ಬಿಜೆಪಿ ನಾಯಕರ ಫೋಟೋ ನಡುವೆ ಸಿದ್ದರಾಮಯ್ಯ ಅವರ ಫೋಟೋ ಇದೆ. ಬಿಜೆಪಿ ಶಾಸಕರ ಕಚೇರಿಯ ಉದ್ಘಾಟನೆ ವೇಳೆ ಕಂಡು ಬಂದ ದೃಶ್ಯ ಇದು. ಬಿಜೆಪಿ ನಾಯಕರ ಫೋಟೋವನ್ನು ಸಾಮಾನ್ಯವಾಗಿ ಈಗ ಬಿಜೆಪಿಯ ಕಚೇರಿಗಳಲ್ಲಿ ಹಾಕಿಕೊಳ್ಳಲಾಗುತ್ತೆ, ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ಫೋಟೋವನ್ನ ಹಾಕಿಕೊಂಡಿದ್ದಾರೆ. ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಕಚೇರಿಯ ಉದ್ಘಾಟನೆ ವೇಳೆ ಕಂಡು ಬಂದಂತಹ ದೃಶ್ಯ ಇದು. ಫ್ಲೆಕ್ಸ್ ನಲ್ಲಿ ಬಿಜೆಪಿ ನಾಯಕರ ಫೋಟೋ ಮಧ್ಯೆ ಸಿದ್ದರಾಮಯ್ಯ ಅವರ ಫೋಟೋವನ್ನು ಹಾಕಿದ್ದು, ಶಿವಮೊಗ್ಗದ ಸಿಟಿ ಸೆಂಟರ್ ಪಕ್ಕದಲ್ಲಿರುವ ಶಾಸಕರ ಕಚೇರಿಯಲ್ಲಿ ಬಿಜೆಪಿ ನಾಯಕರ ಫೋಟೋ ಮಧ್ಯೆ ಸಿದ್ದರಾಮಯ್ಯ ಅವರ ಫೋಟೋವನ್ನು ಕೂಡ ಹಾಕಲಾಗಿತ್ತು. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವುದು. ಚನ್ನಬಸಪ್ಪ ಅವರ ಕಚೇರಿಯ ಉದ್ಘಾಟನೆ ಆಗಿದೆ. ನೂತನ ಶಾಸಕರ ಕಚೇರಿ ಉದ್ಘಾಟನೆ ಆದಂತಹ ಸಂದರ್ಭದಲ್ಲಿ ಇವತ್ತು ಇದು ಕಣ್ಣಿಗೆ ಬಿದ್ದಿದೆ. ಬಿಜೆಪಿ ಶಾಸಕರ ಕಚೇರಿಯ ಉದ್ಘಾಟನೆ ವೇಳೆ ಈಗ ನೀವು ಗಮನಿಸ್ತಾ ಇದ್ರಲ್ಲ, ಫ್ಲೆಕ್ಸ್ ಅಲ್ಲಿ ಯಾರ್ಯಾರ ಫೋಟೋ ಇದ್ದಾರೆ, ಯಾರ್ಯಾರ ಫೋಟೋವನ್ನ ಅಲ್ಲಿ ಹಾಕಲಾಗಿದೆ. ಅದರ ಮಧ್ಯದಲ್ಲಿ ಎಲ್ಲ ಕಡೆ ಕುತೂಹಲಕ್ಕೆ ಕಾರಣರಾಗಿರೋದು ಸಿದ್ದರಾಮಯ್ಯ ಅವರ ಫೋಟೋ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈಗ ಬಿಜೆಪಿ ಕಚೇರಿಗಳಲ್ಲಿ ಅವರವರ ನಾಯಕರ ಫೋಟೋಗಳನ್ನ ಹಾಕೋದು ಸಾಮಾನ್ಯ, ಆದ್ರೆ ಈಗ ಚನ್ನಬಸಪ್ಪ ಅವರ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರ ಫೋಟೋ ಹಾಕಿರೋದ್ರ ಹಿಂದಿರುವ ಲೆಕ್ಕಾಚಾರ ಏನು? ಅವರು ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಹಾಕಲಾಗಿದೆಯಾ, ಕಣ್ತಪ್ಪಿ ಹಾಕಲಾಗಿದೆಯಾ? ಅಲ್ಲಿ ಎಲ್ರಿಗೂ ಇದೇ ಪ್ರಶ್ನೆ ಆಗಿರಬಹುದಲ್ವಾ ಅಂತ. ಖಂಡಿತ ನವಿತಾ, ಏನು ಶಿವಮೊಗ್ಗದಲ್ಲಿ ಇವತ್ತು ಹೊಸ ಅಂದ್ರೆ ನೂತನ ಕಚೇರಿಯನ್ನ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಸಭೆಯನ್ನ ನಡೆಸ್ತಾರೆ. ಆ ಸಭೆಯನ್ನ ನಡೆಸಿದ ನಂತರ ಕಚೇರಿಯಲ್ಲಿ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಮಾಡಿದ ನಂತರ ಅಲ್ಲಿ ಏನು
ಸಿಎಂ ಸಿದ್ದರಾಮಯ್ಯ ಅವರ ಭಾವಚಿತ್ರ ಕೂಡ ಎದುರಾಗುತ್ತೆ. ಅದ್ರ ಜೊತೆಗೆ ಏನು ಪ್ರಧಾನಿ ಮೋದಿ ಹಾಗೂ ಮಾಜಿ ಸಿಎಂಗಳ ಮಧ್ಯ ಫೋಟೋನ ಹಾಕಿರುತ್ತೆ. ಇದನ್ನ ನೋಡ್ತಾ ಹೋದ್ರೆ ಇದು ಒಂದು ರೀತಿಯಲ್ಲಿ ಪ್ರೋಟೋಕಾಲ್ ಆಗಿರೋದು, ಅಂದ್ರೆ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರ ಜೊತೆಗೆ ಸರ್ಕಾರಿ ಕಚೇರಿ ಆಗಿರೋದ್ರಿಂದ ಈ ಫೋಟೋನ ಹಾಕಲಾಗಿದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಅಲ್ಲಿ ನೆರೆದಿದ್ದವರು ಕೂಡ ಎಲ್ಲರೂ ಕೂಡ ಬಿಜೆಪಿ ನಾಯಕರೇ ಆಗಿರ್ತಾರೆ. ಬಿಜೆಪಿಯ ಏನ್ ಎಲ್ಲಾ ರೀತಿಯ ನಾಯಕರು ಕೂಡ ಬಂದಿರ್ತಾರೆ, ಹಾಗೆ RSS ನಾಯಕರು ಕೂಡ ಬಂದಿರ್ತಾರೆ. ಈ ಮಧ್ಯ ಸಿದ್ದರಾಮಯ್ಯರ ಫೋಟೋ ಒಂದು ರೀತಿಯಲ್ಲಿ ಈಗ ಎಲ್ಲರ ಚರ್ಚೆಗೆ ಕಾರಣವಾಗುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ.